Hi, hello, namaste. A very warm welcomes you all today's session. In the last uh, session, we were talk on. We were have a talk on assessment of individuals as per VSKB curriculum, model number 3. In model number 3, computation of total income, we were discuss. In computation of total income, I have explained and work out on 5 and 15 marks numerical assessment of individuals. Today, we will have a talk on assessment of HUF ORR Hindu undivided family. Here, Hindu undivided family for the purpose of examination point of view, 5 marks may not arise, but 15 marks and 2 marks questions probably arise in the question paper. May not arise with 5 marks under HU. ಪ್ರಿಯ ಸ್ನೇಹಿತರೆ, ಇಂದಿನ ತರಗತಿಯಲ್ಲಿ ಅಸೆಸ್ಮೆಂಟ್ ಆಫ್ ಇಂಡಿವಿಜುವಲ್ಸ್ ಅನ್ನು ಡಿಸ್ಕಸ್ ಮಾಡಿದ್ವಿ. ಅದು VSKB ಕರಿಕ್ಯುಲಮ್ ಪ್ರಕಾರ ಮಾಡ್ಯೂಲ್ 3ಯಲ್ಲಿ ಕಾಂಪಿಟೇಷನ್ ಆಫ್ ಟೋಟಲ್ ಇನ್ಕಮ್ ಅಂತ ಮಾಡೆಲ್ ಇದೆ. ಆ ಮಾಡೆಲಲ್ಲಿ ಒಂದು ಟಾಪಿಕ್ ಸಬ್ ಟಾಪಿಕ್ ಅಸೆಸ್ಮೆಂಟ್ ಆಫ್ ಇಂಡಿವಿಜುವಲ್ಸ್ ಅನ್ನು ಡಿಸ್ಕಸ್ ಮಾಡಿದ್ವಿ. ಇವತ್ತು ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಈ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿಯನ್ನು ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ ಸಾಮಾನ್ಯವಾಗಿ ಈ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಅಂದರೆ ಏನು ಅಂದರೆ ಅವಿಭಕ್ತ ಕುಟುಂಬ ಅಂತ ಹೇಳ್ತೀವಿ. ಹಿಂದೂ ಅವಿಭಕ್ತ ಕುಟುಂಬ ಅಥವಾ ಅವಿಭಾಜಿತ ಕುಟುಂಬ ಅಂತ ಕರಿತೀವಿ, ಅಥವಾ ಜಂಟಿ ಕುಟುಂಬ ಅಂತ ಕರಿತೀವಿ. ಈ ಜಂಟಿ ಕುಟುಂಬ ಅಂದರೆ ಎಕ್ಸಾಂಪಲ್, ಒಂದು ಫ್ಯಾಮಿಲಿಯಲ್ಲಿ ಯಾವುದೇ ಅಂದರೆ ಒಂದು ಫ್ಯಾಮಿಲಿಯಲ್ಲಿ ಯಾರಾದರೂ ಸೀನಿಯರ್ ಮೋಸ್ಟ್ ಇರ್ತಕ್ಕಂಥದ್ದು, ಭಾಳ ಮನೇಲಿ ದೊಡ್ಡವರು ಅಂತ ಒಬ್ರು ಇರ್ತಾರೆ ವ್ಯಕ್ತಿಗಳು, ಯಜಮಾನರು ಅಂತೇಳಿ ಫ್ಯಾಮಿಲಿಗೆ ಸಂಬಂಧಪಟ್ಟಂಗೆ. ಸೊ ಈಸ್ ದ ಸೀನಿಯರ್ ಮೋಸ್ಟ್. ಸೊ ಈತನ ಕೆಳಗಡೆ ಈತನ ಮಕ್ಕಳು ಯಾರಾದರೂ ಇದ್ದಾರೆ. ಎಕ್ಸಾಂಪಲ್, ಈಸ್ ದ ಝೆಡ್, ಬಟ್ ಹೀಸ್ ಸನ್ಸ್ ಎ ಅಂಡ್ ಬಿ. ಈತನ ಮಕ್ಕಳು ಎ ಅಂಡ್ ಬಿ. ಈತನ ಎಕ್ಸಾಂಪಲ್, ಎ ಅಂಡ್ ಬಿ ಆರ್ ಸನ್ಸ್. A and B are sons. Okay, he got married. B. He got married Q. Then B had. Both are brothers. Then he had 2 daughters, sons, daughters. Then he these are sons. He had some 2 brothers. But 2 brothers got married XY. ಅಂದ್ರೆ ಈ ಮನುಷ್ಯ ಎಕ್ಸ್ ನ ಮದುವೆಯಾದ, ಈ ಮನುಷ್ಯ ವೈ ನ ಮದುವೆಯಾದ. ಓಕೆ, ಈ ಎ ಕ್ಯೂ ನ ಮದುವೆಯಾದ, ಬಿ ಮತ್ತೆ ಕ್ಯೂ ನ ಮದುವೆಯಾದ. ಸೊ ಈ ಓಲ್ ಫ್ಯಾಮಿಲಿ. ನೆಕ್ಸ್ಟ್ ಇಲ್ಲಿ 2 ಡಾಟರ್ಸ್ ಇದ್ದಾರೆ. ಸೊ ಇವರು ಕೂಡ ಮ್ಯಾರಿಡ್, ಇದು ಅನ್ಮ್ಯಾರಿಡ್. ಮತ್ತೆ ಇವರು ಅಂಕಲ್ಸ್. ಇವರು ಕೂಡ ಇವರಿಗೆ ಅಂಕಲ್ ಅಂತ ಕರಿತೀವಿ, ಅಂದರೆ ಚಿಕ್ಕಪ್ಪ ಅಂತ ಕರಿತೀವಿ. ಬಟ್ ಇವರು ಇರ್ತಕ್ಕಂಥ ಎಕ್ಸ್ ಮತ್ತೆ ವೈ ಏನಿದ್ದಾರೆ ಆಂಟೀಸ್. ಇವ್ರಿಗೇನಾದರೂ ಮತ್ತೆ ಮಕ್ಕಳಾಗಿದ್ದರೆ, 2 ಅಥವಾ 3 ಮಕ್ಕಳಾಗಿದ್ದರೆ, ಎಕ್ಸಾಂಪಲ್ ಈ 2 ಬ್ರದರ್ಸ್, ಇವರಿಗೊಂದು 2 ಮಕ್ಕಳು, 2 ಚಿಲ್ಡ್ರನ್ಸ್, ಇವರಿಗೆ
3 children. ಬಟ್ ಇವರಿಗೂ ಚಿಲ್ಡ್ರನ್ಸ್ ಇದ್ದಾರೆ, ಇದು ಈ ಗ್ರೂಪ್ ಅನ್ನು ಮ್ಯಾನೇಜ್ ಮಾಡೋದು ಝಡ್. ಈ ಮನೆಗೆ ಯಜಮಾನ, ಸೊ ಝಡ್. ಇಲ್ಲಿ ಝಡ್ ಅನ್ನೋನಿಗೆ ನಾವು ಈ ಮನೆಯೆಲ್ಲ ನೋಡ್ಕೊಂಡು ಹೋಗೋನಿಗೆ ಏನಂತ ಕರಿಬೇಕು? ಕರ್ತ. What we call karta. These members are called co-personers. So Z is the senior most in the family. He had 2 brothers like A and B are nothing but M and N. M and N are brothers. M got married X. N got married Y. These 2 people are brothers of Z. But here Z sons are 2, A and B, namely A and B. A got married Q, B got married P. But A and Q are husband and wife. Here B and P husband and wife. Same here, M X husband and wife. Y N Y husband and wife. M and N are brothers of Z, but M and N are uncles of A and B. Then along with their Z has two daughters, but 2 daughters, namely example, Anusha and Usha are the daughters of Z, but these are just like what we call daughters of M and N. The M and N are uncles to the Anusha and Usha. The whole family managed by Karta. Z is the Karta. These members are called co-personers. In India, there are a number of examples are there. In Hindu undivided family business like Tata Consulting Service, Mahindra and Mahindra. In the earlier 30 years back ago, Reliance company, Amul and Dhirubhai families. Okay, Haldirams. These are the examples of Hindu undivided family in India. Examples. ನಮ್ಮ ಇಂಡಿಯಾದಲ್ಲಿ ಹೇಳೋದಾದ್ರೆ ಹಿಂದೂ ಅವಿಭಕ್ತ ಕುಟುಂಬಕ್ಕೆ ಸಂಬಂಧಪಟ್ಟ ಬಿಸ್ನೆಸ್ ಇರೋದಂದ್ರೆ ಯಾವುದಂದ್ರೆ ಎಕ್ಸಾಂಪಲ್ ಟಾಟಾ ಮೋಟರ್ಸ್ ಇರ್ಬೋದು, ಮತ್ತು ಹಲ್ದಿರಾಮ್ಸ್ ಇರ್ಬೋದು, ಮತ್ತು ಮಹೀಂದ್ರ ಅಂಡ್ ಮಹೀಂದ್ರ, ಗೋದ್ರೇಜ್ ಫ್ಯಾಮಿಲೀಸ್ ಇರ್ಬೋದು, ಗೋದ್ರೇಜ್ ಫ್ಯಾಮಿಲೀಸ್. ನೆಕ್ಸ್ಟ್ ಇನ್ನು 30 years ಬ್ಯಾಕ್ ಹೇಳೋದಾದರೆ ಈ ಅನಿಲ್ ಅಂಬಾನಿ ಫ್ಯಾಮಿಲೀಸ್ ಅಂತ ಇತ್ತು. ಸೊ ಇದೆಲ್ಲ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ, ಅಂದರೆ ಹಿಂದೂ ಅವಿಭಕ್ತ ಕುಟುಂಬ ಅಥವಾ ಹಿಂದೂ ಅವಿಭಾಜಿತ ಕುಟುಂಬ ಎಂದರೆ ಈ ಕುಟುಂಬವನ್ನು ನೋಡ್ಕೊಂಡು ಹೋಗ್ಲಿಕ್ಕೆ ಒಬ್ಬ ಕರ್ತ ಇದ್ದು, ಈ ಕುಟುಂಬದಲ್ಲಿ ಅಂದರೆ ಒಂದು ಗುಂಪು ಅಂತ ಹೇಳ್ಬೋದು. ಅಂದರೆ ಈ ಗುಂಪಿನಲ್ಲಿ ವಿವಾಹಿತ ಮತ್ತು ಅವಿವಾಹಿತ ಅಂದರೆ ಮ್ಯಾರಿಡ್ ಮತ್ತು ಅನ್ಮ್ಯಾರಿಡ್ ಪೀಪಲ್ಸ್ ಕೂಡ ಇರ್ಬೋದು. ಅಂದರೆ ಪೂರ್ವಜ ವಂಶಸ್ಥರಿರ್ತಕ್ಕಂಥದ್ದು. ಹಿಂದೂ ಅವಿಭಕ್ತ ಕುಟುಂಬ ಅನ್ನೋದು ಒಂದು ಗುಂಪಿನ ರೂಪದಲ್ಲಿರ್ತಕ್ಕಂಥ ಮತ್ತು ಪೂರ್ವಜ ವಂಶಸ್ಥರ ಒಳಗಿರ್ತಕ್ಕಂಥ ಒಂದು ಫ್ಯಾಮಿಲಿ, ಒಂದು ಕುಟುಂಬ. ಈ ಕುಟುಂಬದಲ್ಲಿ ವಿವಾಹಿತ ಮತ್ತು ಅವಿವಾಹಿತ ಸದಸ್ಯರು, ಮತ್ತು ಇದರ ಜೊತೆಗೆ ಇದು ಎಲ್ಲ ಸಾಮಾನ್ಯವಾಗಿರ್ತಕ್ಕಂಥ ಸಾಮಾನ್ಯ ಸಂಬಂಧದಿಂದ ಬದ್ಧವಾಗಿರುತ್ತದೆ. ಲೀನಲಿ ಡಿಸೆಂಡೆಡ್ ಅಂದರೆ ಎಲ್ಲ ಇಬ್ಬರು ಈ ಫ್ಯಾಮಿಲಿಯಲ್ಲಿ, ಅಂದರೆ ಎಲ್ಲ ಎಕ್ಸಾಂಪಲ್ ಏನು ಹೇಳಿದೆ ಬ್ರದರ್ಸ್ ಎಮ್ ಅಂಡ್ ಎನ್, ಮತ್ತು ಝಡ್ಡಿನ ಮಕ್ಕಳಾಗಿರ್ತಕ್ಕಂಥ ಎ ಅಂಡ್ ಬಿ, ಮತ್ತು ಡಾಟರ್ಸ್ ಅನುಷ ಮತ್ತು ಉಷಾ. ಇವ್ರ ಜೊತೆಗೆ ಇವ್ರ ಮಕ್ಕಳು ಏನು ಚಿಕ್ಕ ಮಕ್ಕಳು ಏನಂದರೆ ಇವೆಲ್ಲರೂ ಕೂಡಿಕೊಂಡು ಒಂದು ಕುಟುಂಬಕ್ಕೆ ಸಂಬಂಧಿಸಿರ್ತಕ್ಕಂಥ ವ್ಯವಹಾರವನ್ನು ನಡೆಸ್ಕೊಂಡು ಹೋಗೋದೇನೈತಲ್ಲ ಅದೇ ಹಿಂದೂ ಅವಿಭಕ್ತ ಕುಟುಂಬ. ಇದು ಸಾಮಾನ್ಯ ಭಾಷೆಯಲ್ಲಿ. ಅಂದರೆ ಹಿಂದೂ ಅವಿಭಕ್ತ ಕುಟುಂಬ ಅಂದ್ರೆ ಏನು? ಒಂದು ಕುಟುಂಬದಲ್ಲಿ ಇರ್ತಕ್ಕಂಥ ಸಹವರ್ತಿಗಳು ಅಂತ ಹೇಳ್ತೀವಿ. ಸಹವರ್ತಿಗಳು ಅಂದರೆ ಕೋ-ಪರ್ಸನರ್ಸ್. ಈ ಫ್ಯಾಮಿಲಿಯನ್ನು ನಡೆಸ್ಕೊಂಡು ಹೋಗೋದು ಝೆಡ್, ಅವನಿಗೆ ಕರ್ತ ಅಂತ ಕೇಳ್ತೀವಿ. ಕರ್ತ ಈಸ್ ಅ ಪರ್ಸನ್ ಹೂ ಮ್ಯಾನೇಜ್ ಅಂಡ್ ಕಂಟ್ರೋಲ್ಸ್ ದ ಹೋಲ್ ಫ್ಯಾಮಿಲಿ, ಈಸ್ ಕಾಲ್ಡ್ ಕರ್ತ.
Co-personers are the person who have the right, I mean, it means there must be a co-person who are entitled to claim share of partition. Co-personers are the persons who are entitled to claim their share of partition. ತಮ್ಮ ಭಾಗವನ್ನು ಕೇಳಲಿಕ್ಕೆ ಅಂದರೆ ಹಿಂದೂ ಅಭಿವೃದ್ಧಿ ಕುಟುಂಬದಲ್ಲಿ ತಮ್ಮ ಭಾಗಕ್ಕೆ ಬರಬೇಕಾಗಿರ್ತಕ್ಕಂಥ ಆಸ್ತಿಯನ್ನು ಕೇಳುವಂಥ ಹಕ್ಕನ್ನು ಹೊಂದಿರತಕ್ಕಂಥವರೆಲ್ಲರಿಗೂ ನಾವು ಸಹವರ್ತಿಗಳು ಅಂತ ಹೇಳ್ತೀವಿ. ಅಂದರೆ ಇವು ಹಿಂದೂ ಅಭಿವೃದ್ಧಿ ಕುಟುಂಬ ಹಿಂದೂ ಒಂದು ಸಾಂಪ್ರದಾಯಿಕವಾಗಿರ್ತಕ್ಕಂಥ ಅಂದರೆ ಹಿಂದೂ ಧರ್ಮದ ಪ್ರಕಾರ ಮೊದಲಿಂದಲೂ ಪೂರ್ವಜರು, ವಂಶಸ್ಥರು ಅಥವಾ ಒಂದು ಕುಟುಂಬದಲ್ಲಿ ಪೂರ್ವಜರು ಇರ್ತಕ್ಕಂಥ ಪೂರ್ವಜರು ಅಂತ ಏನು ಹೇಳ್ತೀವಿ, ತಾತ ಮುತ್ತಾತರ ಅಂತ ಏನು ಹೇಳ್ತೀವಲ್ಲ, ಆ ಒಂದು ಭಾಗದಿಂದ ಅಂದರೆ ಒಂದೇ ಫ್ಯಾಮಿಲಿಯಲ್ಲಿ ಸದಸ್ಯರ ಸಂಖ್ಯೆ ಹೆಚ್ಚಿನ ಪ್ರಮಾಣದಲ್ಲಿದ್ದು ಆ ಎಲ್ಲ ಕುಟುಂಬದ ವ್ಯವಹಾರವನ್ನು ಎಲ್ಲರೂ ಸಹಸಮ್ಮತದಿಂದ ಅಥವಾ ಈ ಒಂದು ಕುಟುಂಬದಲ್ಲಿ ವಿವಾಹಿತರು ಮತ್ತು ಅವಿವಾಹಿತರು ಸಾಮಾನ್ಯ ಸಂಬಂಧ ಬದ್ಧವಾಗಿದ್ದು ಈ ಅಂದರೆ ಎಲ್ಲ ಹಿಂದೂ ಅವಿಭಕ್ತ ಕುಟುಂಬದ ವ್ಯಾಪಾರವನ್ನು ನೋಡಿಕೊಂಡು ಹೋಗ್ತಕ್ಕಂಥ ಕೂಡಿಕೊಂಡು ನೋಡಿಕೊಂಡು ಹೋಗ್ತಕ್ಕಂಥ ಸ್ಥಿತಿಗೆ ನಾವು ಹಿಂದೂ ಅವಿಭಕ್ತ ಕುಟುಂಬ ಅಂತ ಇದು ಸಾಮಾನ್ಯ ಭಾಷೆಯಲ್ಲಿ ಹೇಳ್ತೀವಿ. ಬಟ್ ಆಸ್ ಪರ್ ಇನ್ಕಮ್ ಟ್ಯಾಕ್ಸ್ 1961 ದೇರ್ ಇಸ್ ನೋ ಲೀಗಲ್ ಡೆಫಿನೇಷನ್ ರಿಗಾರ್ಡಿಂಗ್ ಇನ್ಕಮ್ ಟ್ಯಾಕ್ಸ್ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ. ಬಟ್ ಆಸ್ ಪರ್ ಹಿಂದೂ ಲಾ, ಕೆಲವೊಂದು ಹಿಂದೂ ಲಾ ಪ್ರಕಾರ ಇದನ್ನ ಡೆಫಿನೇಷನ್ ಅನ್ನು ಮಾಡುವುದು. ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಇದ್ರ ಬಗ್ಗೆ ಲೀಗಲ್ ಡೆಫಿನೇಷನ್ಸ್ ಏನೂ ಇಲ್ಲ. I mean, simple sentence of HUF and along with some Kannada text. There is no legal, definition regarding IT Act 1967, but I would like to broad notice the meaning of HUF according to Hindu law. The Hindu undivided family can be formed by Sikh, Buddhas, then Jains, and even Hindu can form Hindu undivided family. My dear friends, keep it in your mind, one person can't form a HUF. ಅಂದರೆ ಈ ಹಿಂದೂ ಅವಿಭಕ್ತ ಅಥವಾ ಆ ವಿಭಾಜಿತ ಕುಟುಂಬವನ್ನು ಒಳಗಡೆ ಅದರಲ್ಲಿ ಯಜಮಾನ ಜೊತೆಗೆ ಅವರ ಪೂರ್ವಜ ವಂಶಸ್ಥರು ಮತ್ತು ವಂಶಸ್ಥರ ಮಕ್ಕಳು, ಆ ವಿವಾಹಿತ ಮಹಿಳೆಯರು ಮತ್ತು ಅವಿವಾಹಿತವಾಗಿರ್ತಕ್ಕಂಥ ಮಹಿಳೆಯರು ಮತ್ತು ಅವರ ಮಕ್ಕಳು ಮತ್ತು ಅವರ ಚಿಕ್ಕ ಮತ್ತು ದೊಡ್ಡಪ್ಪರ ಏನು ಫ್ಯಾಮಿಲಿಯ ಗುಂಪಿದೆ ಆ ಎಲ್ಲ ಒಟ್ಟು ಗುಂಪು ಏನು ವ್ಯಕ್ತಿಗಳನ್ನು ಅಂದರೆ ಒಟ್ಟುಗೂಡಿ ಕೂಡಿಕೊಂಡಿರ್ತಕ್ಕಂಥ ಕುಟುಂಬದ ಸದಸ್ಯರ ಒಂದು ಘಟಕ ಏನಿದೆ ಅದಕ್ಕೆ ಹಿಂದೂ ಅಂದರೆ ಎಲ್ಲ ಕುಟುಂಬದಲ್ಲಿರ್ತಕ್ಕಂಥ ಎಲ್ಲ ಸದಸ್ಯರು ಒಟ್ಟುಗೂಡಿ ಕುಟುಂಬಕ್ಕೆ ಸಂಬಂಧಿಸಿದಂಥ ವ್ಯವಹಾರವನ್ನು ನಡೆಸ್ಕೊಂಡು ಹೋಗ್ತಾರಲ್ಲ, ಅದು ಟೋಟಲ್ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಅಂತ ಹೇಳ್ಬೋದು. ಅಂದರೆ ಇದು ಈ ಎಲ್ಲ ಸದಸ್ಯರ ನಡುವೆ ಇರ್ತಕ್ಕಂಥ ಸಂಬಂಧ ಸಾಮಾನ್ಯವಾಗಿರ್ತಕ್ಕಂಥ ಸಂಬಂಧಕ್ಕೆ ಬದ್ಧವಾಗಿರ್ತದೆ. ಜೊತೆಗೆ ಇದರಲ್ಲಿ ಇರ್ತಕ್ಕಂಥ ಸಹವರ್ತಿಗಳು ಏನಿದ್ದಾರೆ ಆ ಸಹವರ್ತಿಗಳು ಯಜಮಾನ ಏನಿರ್ತಾನೆ ಕರ್ತ, ಅವನ ಅನುಗುಣವಾಗಿ ಕಾರ್ಯವನ್ನು ನಿರ್ವಹಿಸ್ಕೊಂಡು ಹೋಗಬೇಕಾಗಿರುತ್ತೆ. ಇದರಲ್ಲಿ ಪೂರ್ತಿ ಡೀಪ್ ಆಗಿ ಹೇಳುವಂತಕ್ಕ ಇಲ್ಲಿ ಸನ್ನಿವೇಶ ನಿರ್ಮಾಣ ಆಗಿ ಇಲ್ಲಿ ನಾವು ಇನ್ಕಮ್ ಟ್ಯಾಕ್ಸ್ ಪರ್ಪಸ್ ಪ್ರಕಾರ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿಯನ್ನು ಇಷ್ಟು ನಮ್ಮ ಇಂಡಿಯಾದಲ್ಲಿ ಯಾಕೆ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಫೇಲ್ ಆಗ್ತಾ ಇದೆ, ಕೆಲವೊಂದು ಯಾಕೆ ಮುರಿದು ಬೀಳ್ತಾ ಇದೆ ಅಂದರೆ ಬಿಕಾಸ್ ವೈ ದ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಬ್ರೇಕ್ಸ್ ನೌಡೇಸ್. ಯಾಕೆ ಇತ್ತೀಚಿನ ದಿನಗಳಲ್ಲಿ ಕೆಲವೊಂದು ಅಂಬಾನಿ ಫ್ಯಾಮಿಲಿ ಡಿವೈಡ್ ಆಯಿತು ಬಿಕಾಸ್ ಆಫ್ ಸಮ್ ಸೆವರಲ್ ರೀಸನ್ಸ್. Some examples are there in India. Some Hindu undivided families are divided because of misunderstanding between them. Because for the purpose of partition of their share or profit, for the purpose of self motivation purpose, some quarrel between them. So some reasons are there for the purpose of self-harmony or for the purpose self-image. They want to show self-image instead of their head of the family members.
ಸೊ ಕೆಲವೊಂದು ಫ್ಯಾಮಿಲೀಸ್ ಮುರಿದು ಬಿದ್ದಿದ್ದು ಕೂಡ ಭಾಳಷ್ಟು ರೀಸನ್ಸ್ ಇದೆ. ಸೊ ಅದು ಇದಿಷ್ಟು ಥೀಮ್ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಲೆಟ್ ಅಸ್ ಲುಕ್ ವಾಟ್ ಯು ಮೀನ್ ಬೈ HUF according to income tax, according to Hindu law. According to Hindu law, but for the purpose of, but keep it in your mind, when any family or any persons want to form a HUF, why is there a necessary to form HUF? ಅಂದರೆ HUF ನ ಫಾರ್ಮ್ನ ಎದಕ್ಕೆ ಪೀಪಲ್ಸ್ನ ಅಡಾಪ್ಟ್ ಮಾಡ್ಕೊಳ್ತಾರೆ? ಫಾರ್ ದ ಪರ್ಪಸ್ ಆಫ್ ಟ್ಯಾಕ್ಸ್ ಸೇವಿಂಗ್ಸ್, some get some additional tax benefits. But here, according to your Income Tax Act 1961 under section 2 subsection 31, HUF is treated as separate entity. Separate entity. Income Tax Act of 1961 prakara under section 2 subsection 1, HUF is treated as separate entity. Even why the people went for forming HUF? Because additional tax benefits. ಯಾಕೆ ಜನರು HUF ಗೆ ಮೊರೆ ಹೋಗ್ತಾ ಇದ್ದಾರೆ? ಕೆಲವೊಂದು ಅಡಿಷನಲ್ ಟ್ಯಾಕ್ಸ್ ಬೆನಿಫಿಟ್ಸ್ ಅನ್ನು ಸಿಗ್ತದೆ. ಅದಕ್ಕೋಸ್ಕರ ಈ HUF ಫಾರ್ಮ್ ಅಂದರೆ HUF ಏನಿದೆ, ಹಿಂದೂ ಅವಿಭಕ್ತ ಕುಟುಂಬಗಳ ರಚನೆಗಳನ್ನು ಅಂದರೆ ಅದರಲ್ಲಿ ಭಾಗಿಯಾಗಲಿಕ್ಕೆ ಇಷ್ಟಪಡ್ತಾರೆ, ಅದನ್ನು ಸೃಷ್ಟಿ ಮಾಡಲಿಕ್ಕೆ ಇಷ್ಟಪಡ್ತಾರೆ, ಯಾಕಂದರೆ ಅಡಿಷನಲ್ ಟ್ಯಾಕ್ಸ್ ಬೆನಿಫಿಟ್ಸ್ ಇದೆ. ಸೊ ಮೈ ಡಿಯರ್ ಫ್ರೆಂಡ್ಸ್, ಹಿಯರ್ for the income tax purpose, Hindu undivided family is treated as separate assessee. The Income Tax Act has not defined the meaning of HUF. The meaning of HUF. Income Tax Act HUF ಬಗ್ಗೆ meaning ಬಗ್ಗೆ ಹೇಳಿಲ್ಲ, ನೀವು ಹೇಳಿಲ್ಲ, so meaning ಕೂಡ ಇಲ್ಲ. But for the purpose of understanding the meaning of HUF, we have to depend on the Hindu law. Hindu law. Here, according to Hindu law, a joint Hindu undivided family consists of all persons lineally descended from a common ancestor, including their wives and unmarried daughters. ನಾನು ಕನ್ನಡದಲ್ಲಿ ಹೇಳಿದ ಹಾಗೆ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಅನ್ನೋದು ಕನ್ಸಿಸ್ಟ್ ಆಫ್ ಆಲ್ ಪರ್ಸನ್ ಲೀನಲಿ ಡಿಸೆಂಡೆಡ್, ಅಂದರೆ ಸಾಮಾನ್ಯವಾಗಿರ್ತಕ್ಕಂಥ ಸಂಬಂಧಕ್ಕೆ ಬದ್ಧವಾಗಿರ್ತಕ್ಕಂಥ ಮತ್ತು ಈ ಒಂದು ಕುಟುಂಬದಲ್ಲಿ ಪೂರ್ವಜ ಆನ್ಸಿಸ್ಟರ್ ಅಂತ ಏನು ಹೇಳ್ತೀವಿ, ಪೂರ್ವಾರ್ಜಿತವಾಗಿ ಬಂದಿರತಕ್ಕಂಥ ವಂಶಸ್ಥರು, ಆ ವಂಶಸ್ಥರ ಹೆಂಡತಿಯರು ಮತ್ತು ಅದರ ಜೊತೆಗೆ ಮಹಿಳೆಯರು, ಅವಿವಾಹಿತ ಮಹಿಳೆಯರು ಮತ್ತು ವಿವಾಹಿತ ಮಹಿಳೆಯರನ್ನು ಒಳಗೊಂಡಿರ್ತಕ್ಕಂಥ ಒಂದು ಸಮೂಹಕ್ಕೆ ನಾವು ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ, ಆ ಹಿಂದೂ ಅವಿಭಕ್ತ ಕುಟುಂಬ ಅಥವಾ ಹಿಂದೂ ಅವಿಭಾಜಿತ ಕುಟುಂಬ ಅಂತ ಹೇಳ್ತೀವಿ. But keep it in your mind, only one person can't form a HUF. There must be at least 2 persons, or whether male or female, to constitute a HUF. One person can't form a HUF, but at least there must be 2 persons, whether male or female, to form a joint Hindu undivided family, or to constitute a joint Hindu family. Sometimes a female on her marriage ceases to be a member of her father HUF. ಅಂದರೆ ಒಬ್ಬ ಮಹಿಳೆ ಮದುವೆ ಆದ ನಂತರ, ಮದುವೆ ಆಗೋದ ನಂತರ ಅವಳು HUF ಫ್ಯಾಮಿಲಿಯ ಮೆಂಬರ್ ಆಗ್ಬೋದಾ ಅಂದರೆ, ಹಿಯರ್ ಎ ಫೀಮೇಲ್ ಆನ್ ಹರ್ ಮ್ಯಾರೇಜ್ ಸೀಸಸ್ ಟು ಬಿ ಎ ಮೆಂಬರ್ ಆಫ್ ಹರ್ ಫಾದರ್ಸ್ HUF and becomes a member of her husband of HUF. And ಒಬ್ಬ ಮನೆಯಲ್ಲಿರ್ತಕ್ಕಂಥ ಒಬ್ಬ ಕುಟುಂಬದಲ್ಲಿರ್ತಕ್ಕಂಥ ಆ ವಿವಾಹಿತ ಮಹಿಳೆ ಮದುವೆ ಆದ ನಂತರ, ವಿವಾಹ ಆದ ನಂತರ ಆ ಕುಟುಂಬದಲ್ಲಿ ಆಕಿ
ಎಕ್ಸಾಂಪಲ್, ಈಗ ಎಂ ಅಂತ ಹೇಳಿದೆ, ಎಂ ಇಸ್ ದ ಬ್ರದರ್ ಆಫ್ ಝೆಡ್ ಅಂದಾಗ ಝೆಡ್ ಇಸ್ ದ ಸುಪ್ರೀಂ. ಸೊ ಈಗ ಎಮ್ಮಿನ ಮಗಳು ಮದುವೆ ಆಗಿ ಹೋದರೆ ಆ ಮಗಳು ಝೆಡ್ ಹೈಯರ್ ಅಂದರೆ ಸೀನಿಯರ್ ಮೋಸ್ಟ್. ಅವರಿಬ್ಬರು ಮಕ್ಕಳು ಎಂ ಮತ್ತು ಎನ್ ಅಂದರೆ ಅವರಿಬ್ಬರು ತಮ್ಮಂದಿರು ಎಂ ಮತ್ತು ಎನ್, ಇವರೆಲ್ಲ ಒಂದೇ ಕುಟುಂಬದಿದ್ದಾರೆ. ಎಂ ಮತ್ತು ಎನ್ ಇಬ್ಬರು ಹೆಣ್ಮಕ್ಳು ಇದ್ದಾರೆ ಅಂತ ಅಂದ್ಕೊಳ್ಳಿ, ಆ ವಿವಾಹಿತ ಮಹಿಳೆ ಇದ್ದಾರೆ ಅಂತಲ್ಲ, ಅವರು ಮದುವೆ ಆಗಿ ಹೋದ ನಂತರ ಅವರಿಬ್ಬರು ಮದುವೆ ಆಗೋದ್ರಿಂದ ಈ ಫ್ಯಾಮಿಲಿಗೆ ಅವರು ಮೆಂಬರ್ ಆಗಿರಲಿಕ್ಕೆ ಸಾಧ್ಯನಾ ಅಂದರೆ ಇಲ್ಲ, ಆಗೋದಿಲ್ಲ. ಬಟ್ ಅವ್ರು ಎಲ್ಲಿ ಮೆಂಬರ್ ಆಗ್ಬೋದು, ಅವನ ಗಂಡನ ಮನೆಯಲ್ಲಿ ಏನಿದೆ ಅಲ್ಲಿಗೆ ಹೋಗ್ಬೋದು. and becomes a member of her husband HUF. Here ceases to be a member of her father's HUF. Example, here Z daughter, example Anusha, her name, she yet not to marry, but after getting her marriage she will not be member of HUF, but she will be member of her husband. What we call husband HUF. So these are the technical terms, dilemmas are usually come across. ಈ ಸಾಮಾನ್ಯವಾಗಿರ್ತಕ್ಕಂಥ ಈ ಥರದ ಕ್ವಶನ್ಸ್ ಬರ್ತದೆ. ಅಂದರೆ ಆ ವಿವಾಹಿತ ಇದರಲ್ಲಿ ಯಾರಾದರೂ ಒಬ್ಬರು ಹೇಳಿದೆ ಅನ್ಮ್ಯಾರಿಡ್ ಅಂತ ಹೇಳಿದೆ, ಅನ್ಮ್ಯಾರಿಡ್ ಉಷಾ ಇದೆ ಅಂತ ಅಂದ್ಕೊಳ್ರಿ. ಅನ್ಮ್ಯಾರಿಡ್ ಉಷಾ ಮದುವೆ ಆದ ನಂತರ ಮತ್ತೆ ಇದೇ ಫ್ಯಾಮಿಲಿ ಒಳಗಡೆ ಮೆಂಬರ್ ಆಗಿ ಉಳಿಲಿಕ್ಕೆ ಸಾಧ್ಯ ಅಂದರೆ ನೋ, ಇಲ್ಲ. ಬಟ್ ಅವಳು ಗಂಡನ ಮನೆಗೆ ಹೋಗಿರ್ತಾಳಲ್ಲ, ಹಸ್ಬೆಂಡ್ ವೈಫ್ಗೆ, ಅಲ್ಲಿ ಹಸ್ಬೆಂಡ್ ಹೋಮ್, ಅಲ್ಲಿ ಆ ಮನೆಗೆ ಅವಳು ಸದಸ್ಯನಾಗಿ ಉಳಿತಾಳೆ. ಸೊ ದಿಸ್ ಇಸ್ ದ ಥೀಮ್. ಓಕೆ, ಟು ಕಾನ್ಸ್ಟಿಟ್ಯೂಟ್ HUF, existence of HUF, property is not necessary. For the to constitute, HUF or existence of HUF, the property is necessary. Hence, there can be HUF without the HUF owning any property. ಅಂದರೆ ಒಂದು HUF ನಿರ್ಮಾಣ ಆಗಬೇಕು ಅಂತ ಹೇಳಿದ್ರೆ ಅದಕ್ಕೆ ಪ್ರಾಪರ್ಟಿನೇ ಬೇಕಾಗಿಲ್ಲ. ಸೊ ಅಟ್ಲೀಸ್ಟ್ ಅಲ್ಲಿ 2 ಮೆಂಬರ್ಸ್ ಇಟ್ಕೊಂಡು ಅದನ್ನು ಫಾರ್ಮ್ ಮಾಡಿ ಅಂದರೆ ಬಿಸ್ನೆಸ್ ಅನ್ನು ಕ್ಯಾರಿ ಮಾಡ್ಬೋದು ವಿತೌಟ್ ಎಕ್ಸಿಸ್ಟೆನ್ಸ್ ಆಫ್ ದ ಪ್ರಾಪರ್ಟಿ ಆಫ್ HUF. ಇನ್ ಅದರ್ ವರ್ಡ್ಸ್, Hindu undivided family is a group of persons living together as per Hindu religion norms. ಅಂದರೆ ಹಿಂದೂ ಅವಭುಕ್ತ ಕುಟುಂಬ ಅಂದರೆ ಸಾಮಾನ್ಯವಾಗಿ ಸಾಮಾನ್ಯ ಅರ್ಥದಲ್ಲಿ ಹೇಳೋದಾದರೆ ಗ್ರೂಪ್ ಆಫ್ ಪರ್ಸನ್ಸ್ ಅಂದರೆ ವ್ಯಕ್ತಿಗಳು, ಒಂದು ಗುಂಪುಗಳನ್ನಂದರೆ ವ್ಯಕ್ತಿಗಳನ್ನು ಒಳಗೊಂಡಿರ್ತಕ್ಕಂಥ ಗುಂಪು ಅಥವಾ ಹೆಚ್ಚಿನ ವ್ಯಕ್ತಿಗಳು ಒಂದೇ ಸ್ಥಳದಲ್ಲಿ ಅಂದರೆ ಒಂದೇ ಕಮಿಂಗ್ ಟುಗೆದರ್, ಅಂದರೆ ವಾಟ್ ವಿ ಕಾಲ್ ಜಾಯಿಂಟ್ ಆಗಿ ಒಂದೇ ಪ್ಲೇಸಲ್ಲಿ ಜೀವನ ನಡೆಸ್ಬೇಕು ಏನಾದರೂ ಇದ್ದರೆ ಅದು ಹಿಂದೂ ಲಾದ ಪ್ರಕಾರ, ಅಂದರೆ ಹಿಂದೂ ರಿಲಿಜಿಯನ್ ನಾರ್ಮ್ಸ್ ಪ್ರಕಾರ, ಹಿಂದೂ ಧರ್ಮದ ಪ್ರಕಾರ ಒಬ್ಬರಿಗಿಂತ ಹೆಚ್ಚು ಜನಗಳು ಅಥವಾ ವ್ಯಕ್ತಿಗಳು ಸೇರಿ ಅಥವಾ ಗುಂಪುಗಳ ಸಮೂಹವನ್ನು ಹೊಂದಿರತಕ್ಕಂಥ ವ್ಯಕ್ತಿಗಳು ಸೇರಿ ವ್ಯವಹಾರವನ್ನು ಅಂದರೆ ಕೂಡಿಕೊಂಡು ಹೋಗ್ತಕ್ಕಂಥ ಸ್ಥಿತಿ ಏನಿದೆ ಅದನ್ನು ನಾವು ಜಂಟಿ ಕುಟುಂಬ ಅಂತ ಹೇಳ್ತೀವಿ. ಇನ್ ಅದರ್ ವರ್ಡ್ಸ್, ಎ ಗ್ರೂಪ್ ಆಫ್ ಪರ್ಸನ್ಸ್ ಲಿವಿಂಗ್ ಟುಗೆದರ್ ಅಂದರೆ ಗ್ರೂಪ್ ಪರ್ಸನ್ಸ್, ಗುಂಪುಗಳನ್ನು ವ್ಯಕ್ತಿಗಳನ್ನು ಒಳಗೊಂಡಿರ್ತಕ್ಕಂಥ ಗುಂಪುಗಳು ಜೊತೆಗೂಡಿ ಹಿಂದೂ ಧರ್ಮದ ಏನು ನಿಯಮಗಳ ಅನ್ವಯ ಕೂಡಿಕೊಂಡು ಜೀವನ ಮಾಡ್ತಕ್ಕಂಥದ್ದು ಏನಿದೆ ಅದಕ್ಕೆ ನಾವು ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಅಂತ ಹೇಳ್ತೀವಿ. ಮೆಂಬರ್ಸ್ ಆಫ್ ಫ್ಯಾಮಿಲಿ ಮೇ ಕ್ಯಾರಿ ಆನ್ ಸಮ್ ಬಿಸ್ನೆಸ್ ಕಾಮನ್ಲಿ, ಅಂದರೆ ಡಿಫ್ರೆಂಟ್ ಗ್ರೂಪ್ ಆಫ್ ಪೀಪಲ್. ಎಕ್ಸಾಂಪಲ್, ಎಕ್ಸ್ ಒಂದು ಗ್ರೂಪ್ ಇದೆ ಫ್ಯಾಮಿಲಿ, ವೈ ಗ್ರೂಪ್ ಒಂದಿದೆ. ಈ ಗ್ರೂಪ್ ಆಫ್ ಪರ್ಸನ್ಸ್ ಕಮಿಂಗ್ ಟುಗೆದರ್ ಒಂದೇ ತಲೆ ಒಂದು ಸೇರಿಕೊಂಡು ವ್ಯಾಪಾರವನ್ನು ನಡೆಸ್ಕೊಂಡು ಹೋಗ್ತಿರ್ಬೋದು. ಎಕ್ಸ್ ಒಂದು ಫ್ಯಾಮಿಲಿ ಮಾಡ್ತಾ ಇದ್ರೆ, ವೈ ಒಂದು ಫ್ಯಾಮಿಲಿ ಮಾಡ್ತಾ ಇದ್ರೆ, ಇವರಿಬ್ಬರು ಸೇರಿ ಒಂದು ಎಕ್ಸ್ ಮತ್ತು ವೈ ಫಾರ್ಮ್ ಮಾಡಿಕೊಂಡು ಇಬ್ಬರು ಕಮಿಂಗ್ ಟುಗೆದರ್ ಅಮಾಲ್ಗಮೇಟ್ ಆಗಿ ಒಂದು ಬಿಸ್ನೆಸ್ ಅನ್ನು ಸ್ಟಾರ್ಟ್ ಮಾಡಿದ್ರೆ ಜಸ್ಟ್ ಲೈಕ್ ಎ HUF. ಈ ಕಮಿಂಗ್ ಟುಗೆದರ್ ಹಿಂದೂ ನಾರ್ಮ್ಸ್ ಪ್ರಕಾರ ಏನಿದೆ ಅದ್ರ ಪ್ರಕಾರ ಬಿಸ್ನೆಸ್ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಮತ್ತು ಸಮ್ಟೈಮ್ಸ್ ಪಾರ್ಟಿಷನ್ ಹ್ಯಾಸ್ ನಾಟ್ ಟೇಕನ್ ಪ್ಲೇಸ್, ಅಂದರೆ ಭಾಗ ಕೇಳ್ತಕ್ಕಂಥದ್ದು ಸಾಮಾನ್ಯವಾಗಿ ಕಡಿಮೆ ಆಗ್ತಕ್ಕಂಥದ್ದು. ಪಾರ್ಟಿಷನ್ ಹ್ಯಾಸ್ ನಾಟ್ ಟೇಕನ್ ಪ್ಲೇಸ್. ಜನರಲಿ father of the family or senior most male member of the family manages the property of the family as karta, ಅಂದರೆ ಮನೆಯಲ್ಲಿ ಬರ್ತಕ್ಕಂಥ ಪ್ರಾಪರ್ಟಿಗಳನ್ನು ನೋಡ್ಕೊಂಡು ಹೋಗೋದಾಗಲಿ ವ್ಯಾಪಾರವನ್ನು ನೋಡ್ಕೊಂಡು ಹೋಗೋದಾಗಲಿ ಮಾಡ್ತಕ್ಕಂಥದ್ದು ಒಬ್ಬ ವ್ಯಕ್ತಿಗೆ ನಾವು ಕರ್ತ ಅಂತ ಹೇಳ್ತೀವಿ.
ಮೆಂಬರ್ಶಿಪ್ ಟು ದ ಫ್ಯಾಮಿಲಿ ಈಸ್ ಪಾಸಿಬಲ್ ಓನ್ಲಿ ಬೈ ಬರ್ತ್. ಈ ಒಂದು ಕುಟುಂಬಕ್ಕೆ ಸದಸ್ಯನಾಗಲು ಬಯಸಬೇಕು ಅಂದರೆ ಆ ಫ್ಯಾಮಿಲಿಯನ್ನು ಹುಟ್ಟಿರಬೇಕು, ಜನನ ಆಗಿರಬೇಕು. ಹುಟ್ಟಿದಾಗ ಮಾತ್ರ ಆ ಒಂದು ಕುಟುಂಬಕ್ಕೆ ಸದಸ್ಯನಾಗಿರ್ತಕ್ಕಂಥ ಅಂದರೆ ಸದಸ್ಯನಾಗಲಿಕ್ಕೆ ಆ ಫ್ಯಾಮಿಲಿಯನ್ನು ಅವನು ಜನನ ಮಾಡಿದರೆ ಮಾತ್ರ ಸಾಧ್ಯ. ಅಲ್ಲಿವರೆಗೂ ಈ ಈ ಈ ಕುಟುಂಬಕ್ಕೆ ಸದಸ್ಯನಾಗಲು ಅರ್ಹನಲ್ಲ. ಆ ಕುಟುಂಬದಲ್ಲಿ ಅವನು ಏನಂದರೆ ಆ ಕುಟುಂಬದಲ್ಲಿ ಅವನು ಜನನ ಆಗಿರಬೇಕು. ಜನನ ಆಗಿದ್ರೆ ಮಾತ್ರ ಆ ಒಂದು ಕುಟುಂಬಕ್ಕೆ ಅವನು ಮೆಂಬರ್ ಆಗಲಿಕ್ಕೆ ಸಾಧ್ಯ, ಮೆಂಬರ್ಶಿಪ್. ಸಮ್ ಸ್ಕೂಲ್ ಆಫ್ ಲಾಸ್ ಆರ್ ದೇರ್. ಸ್ಕೂಲ್ ಆಫ್ ಹಿಂದೂ ಲಾಸ್, ಸ್ಕೂಲ್ ಆಫ್ ಥಾಟ್ ಅಂತ ಇದೆ. ನಮ್ಮ ಭಾರತದಲ್ಲಿ ಕೆಲವೊಂದು ಸ್ಕೂಲ್ ಆಫ್ ಥಾಟ್ಸ್ ಇದೆ. ಆ ಸ್ಕೂಲ್ ಆಫ್ ಥಾಟ್ಸ್ ಪ್ರಕಾರ ಈ ಸ್ಕೂಲ್ ಮೀನ್ಸ್ ವಾಟ್? ಗ್ರೂಪ್ ಆಫ್ ಥಾಟ್ಸ್. ಸ್ಕೂಲ್ ಮೀನ್ಸ್ ಗ್ರೂಪ್ ಆಫ್ ಥಾಟ್. ಗ್ರೂಪ್ ಆಫ್ ಥಾಟ್. Group of thought. School of thought. School of laws means, school means group of thoughts governing a chief. ಈ ಹಿಂದೂ ಫ್ಯಾಮಿಲಿ ಒಳಗೊಂಡಿರ್ತಕ್ಕಂಥ ಕೆಲವೊಂದು ಕಾನೂನುಗಳಿದೆ, ನಿಯಮಗಳು, ಸ್ಕೂಲ್ಸ್ ಆಫ್ ಥಾಟ್ ಅಂತ ಹೇಳ್ತೀವಿ. ಅದರಲ್ಲಿ ಎರಡು ಇದೆ. ಅಕಾರ್ಡಿಂಗ್ ಟು ದ ಹಿಂದೂ ಲಾ, ಅಕಾರ್ಡಿಂಗ್ ಟು ಹಿಂದೂ ಲಾ, ದೇರ್ ಆರ್ ಟೂ ಮೇಜರ್ ಸ್ಕೂಲ್ಸ್. ಫಸ್ಟ್ ಒನ್ ದಯಾಭಾಗ ಸ್ಕೂಲ್, ಸೆಕೆಂಡ್ ಒನ್ ಮಿತಾಕ್ಷರ ಸ್ಕೂಲ್. ದಯಾಭಾಗ ಅಂಡ್ ಮಿತಾಕ್ಷರ. ವಾಟ್ ದಯಾಭಾಗ ಸ್ಕೂಲ್ ಸ್ಟೇಟ್ಸ್ ರಿಗಾರ್ಡಿಂಗ್ HUF. ಈ ದಯಾಭಾಗ ಸ್ಕೂಲ್ ಆಫ್ ಥಾಟ್, ಮಿತಾಕ್ಷರ ಸ್ಕೂಲ್ ಆಫ್ ಲಾ ಏನು ಹೇಳ್ತದೆ? ಈ ಹಿಂದೂ ಅವ್ಯಕ್ತ ಕುಟುಂಬಕ್ಕೆ ಸಂಬಂಧಪಟ್ಟಂಗೆ ಎರಡು ಕಾನೂನುಗಳು ನಮ್ಮ ಇಂಡಿಯಾದಲ್ಲಿ ಇದೆ. ಹಿಂದೂ ಅವ್ಯಕ್ತ ಕುಟುಂಬದಲ್ಲಿ ಸಂಬಂಧಿಸಿದಂತೆ ಎರಡು ಲಾಗಳಿದೆ. ಈ ಲಾಗಳು ಯಾವುದಕ್ಕೆ ಸಂಬಂಧಿಸಿದವು? ಅಕಾರ್ಡಿಂಗ್ ಟು ಹಿಂದೂ ಲಾ. ಹಿಂದೂ ಲಾ ಪ್ರಕಾರ ಈ ಹಿಂದೂ ಅವ್ಯಕ್ತ ಕುಟುಂಬಕ್ಕೆ ಸಂಬಂಧಿಸಿದಂತೆ ಎರಡು ಕಾನೂನುಗಳಿದೆ. ಒಂದು ದಯಾಭಾಗ ಸ್ಕೂಲ್ ಅಂತ ಇದೆ, ಇನ್ನೊಂದು ಮಿತಾಕ್ಷರ ಸ್ಕೂಲ್ ಅಂತ ಇದೆ. ಈ ದಯಾಭಾಗ ಸ್ಕೂಲ್ ಆಫ್ ಥಾಟ್, ಈ ಮಿತಾಕ್ಷರ ಸ್ಕೂಲ್ ಆಫ್ ಥಾಟ್ ಏನು ಹೇಳ್ತದೆ ಅಂದರೆ ಈ ಹಿಂದೂ ಅವಿಭಕ್ತ ಕುಟುಂಬಕ್ಕೆ ಸಂಬಂಧಿಸಿದಂತೆ ಅಂದರೆ ದಯಾಭಾಗ ಸ್ಕೂಲ್ ಏನು ಹೇಳ್ತದೆ? ಇಟ್ ಈಸ್ ಪ್ರಾಕ್ಟೀಸ್ಡ್ ಇನ್ ಸ್ಟೇಟ್. ಈ ಲಾ ಯಾವ ಭಾರತದಲ್ಲಿರ್ತಕ್ಕಂಥ ಯಾವ ರಾಜ್ಯಗಳಿಗೆ ಇದು ಅಪ್ಲಿಕೇಬಲ್ ಆಗುತ್ತೆ? ದಯಾಭಾಗ ಸ್ಕೂಲ್ ಆಫ್ ಲಾ ವೆಸ್ಟ್ ಬೆಂಗಾಲ್. ವೆಸ್ಟ್ ಬೆಂಗಾಲ್. School of Hindu laws, school of thoughts, Dayabhaga school, it is applicable in India, three states, West Bengal, Assam and some parts of Orissa. Some part West Bengal, Assam and some part of Orissa or Odisha. So Orissa. This school of thought applicable only three states in India. What the Dayabhaga school of thought states regarding Hindu undivided family. ಈ ಹಿಂದೂ ಅವಿಭಕ್ತ ಕುಟುಂಬಕ್ಕೆ ಸಂಬಂಧಿಸಪಟ್ಟಂಗೆ ಹಿಂದೂ ಲಾ ಪ್ರಕಾರ ಎರಡು ಲಾ ಇದೆ. ಒಂದು ದಯಾಭಾಗ ಸ್ಕೂಲ್ ಏನು ಹೇಳ್ತದೆ? ವಾಟ್ ದ ದಯಾಭಾಗ ಸ್ಕೂಲ್ ಆಫ್ ಡಸ್ ಟು ಸೇ ಹಿಯರ್, ಅಕಾರ್ಡಿಂಗ್ ಟು ದಿಸ್ ಲಾ, ದ ಸನ್ ವಿಲ್ ನಾಟ್ ಗೆಟ್ ರೈಟ್ ORR. The son will not get right. Son will not get right. Right, 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 ORR, share. ORR, share in the property. In the property. In the property. By his birth. By his birth. By his birth, HIS, his birth. In a family until death of his father. Until his death of his father. Until death of his father. Dayabhaga school of thought, according to Dayabhaga school of thought or Dayabhaga school, the son will not get any right or share in the property by his birth. By his birth in the family. In the family until death of his father. ಅಂದರೆ ಈ ಸ್ಕೂಲ್ ಆಫ್ ಥಾಟ್ ಪ್ರಕಾರ ಏನು ಅಂದರೆ ಇರ್ತಕ್ಕಂಥ ಫ್ಯಾಮಿಲಿಲಿ ಅಂದರೆ ನಾನೊಂದು I have put some diagram regarding who is the supreme, Karta in the family, who are the co-personers
in the few minutes, I mean past 5 minutes minutes back or few seconds back, I posted some what we call diagram on the board. ಅಂದ್ರೆ ಡಯಾಗ್ರಾಮ್ ಹಾಕಿದೆ ಇದರಲ್ಲಿ ಬೋರ್ಡ್ ಮೇಲೆ. ಅದರಲ್ಲಿ Z ಅನ್ನು ಕರ್ತ ಅಂತ ಹೇಳಿದ್ನಲ್ಲ, ಅದೇ ತರ ಇಲ್ಲಿ ಒಂದು ಫ್ಯಾಮಿಲಿ ಇರತಕ್ಕಂಥ ಈಗ Z ನ ಮಗ Z ಅನ್ನು ಎಕ್ಸಾಂಪಲ್ ಕರ್ತ ಅಂತ ಹೇಳಿದ್ದೆ. ಆ ಎಕ್ಸಾಂಪಲ್ ಪ್ರಕಾರ ಈ ಮಗನಿಗೆ ಅವನು ಆ ಒಡೆತನ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿಯ ಒಂದು ಒಡೆತನ ಅವನ ಕೈಗೆ ಬರಬೇಕಾದ್ರೆ ಅವನು Z ತೀರ್ಕೊಂಡಾಗ ಮಾತ್ರ ಸಾಧ್ಯ. ಈ ದಯಾಭಾಗ ಸ್ಕೂಲ್ ಆಫ್ ಲಾ ಏನಿರ್ತದೆ, ಯಜಮಾನ ಆ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿಯ ಯಜಮಾನ ಏನಿರ್ತಾನೆ ಅವನ ಮಗ ಈ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿಯ ಒಟ್ಟು ಬಿಸ್ನೆಸ್ ವ್ಯವಹಾರ ಅವನ ಕೈಗೆ ಬರಬೇಕಾದ್ರೆ ಆ ಯಜಮಾನ ತೀರಿಕೊಂಡಾಗ ಮಾತ್ರ, ಮರಣ ಹೊಂದಿದ ನಂತರ ಅವನ ಮಗನಿಗೆ ಆ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಅಧಿಕಾರ ವಹಿಸಲಾಗುತ್ತದೆ. ಈ ಸ್ಕೂಲ್ ಆಫ್ ಥಾಟ್ ಏನು ಹೇಳ್ತದೆ, ಯಾವುದೇ ಒಬ್ಬ ಮಗ ಅಂದರೆ ಹಿಂದೂ ಅವಿಭಕ್ತ ಕುಟುಂಬದಲ್ಲಿ ಗಂಡು ಮಗ ಜನನ ಮಾಡಿದರೆ ಅಥವಾ ಕರ್ತನ ಮಗ, ಯಜಮಾನ ಅಂತ ಹೇಳ್ತೀವಿ, ಕುಟುಂಬದಲ್ಲಿರ್ತಕ್ಕಂಥ ಕರ್ತ ಅಂತ ಏನಿರ್ತಾನೆ ಆ ಕರ್ತನ ಮಗ ಜನನ ಆದ ನಂತರ ಎಲ್ಲ ಪ್ರಾಪರ್ಟಿ ಆ ಮಗನ ಹೆಸರಿಗೆ ಹೋಗಲ್ಲ. ಬಟ್ ಯಾವಾಗ ಹೋಗುತ್ತೆ, ಆ ಮನೆಯ ಆ ಒಂದು ಕುಟುಂಬದ ಕರ್ತ ತೀರಿಕೊಂಡಾದ ನಂತರ ಅವನ ಆ ಕುಟುಂಬದ ಯಜಮಾನ ತೀರಿಕೊಂಡ ನಂತರ ಆ ಕುಟುಂಬದ ಎಲ್ಲ ವ್ಯವಹಾರ ಮತ್ತು ಸ್ವತ್ತುಗಳು ಮತ್ತು ಆಸ್ತಿಗಳು ಏನಿದ್ರು ಕೂಡ ಮಗನಿಗೆ ಸಲ್ಲುತ್ತದೆ. ಆ ಕುಟುಂಬದ ಕರ್ತ ತೀರಿಕೊಂಡ ನಂತರ ಇನ್ನು ಜೀವಂತವಾಗಿದ್ದಾಗ ಅವನ ಹಿಂದೂ ಅವಿಭಕ್ತ ಕುಟುಂಬದ ಎಲ್ಲ ಪ್ರಾಪರ್ಟೀಸನ್ನು ಮಗನಿಗೆ ವರ್ಗಾವಣೆ ಮಾಡುವಂತೆ ಇಲ್ಲ ಅನ್ನೋದ್ರ ಬಗ್ಗೆ ಈ ಸ್ಕೂಲ್ ಆಫ್ ಥಾಟ್ ಹೇಳ್ತದೆ. ಇದು ಯಾವ ಯಾವ ರಾಜ್ಯಕ್ಕೆ ಅಪ್ಲಿಕೇಬಲ್ ಆಗುತ್ತೆ, ವೆಸ್ಟ್ ಬೆಂಗಾಲ್, ಅಸ್ಸಾಂ ಮತ್ತು ಒರಿಸ್ಸಾ, ಈ ಮೂರು ಭಾರತದ ಈ ಮೂರು ಪ್ರದೇಶಗಳಿಗೆ ಮಾತ್ರ ಈ ಒಂದು ಕಾಯ್ದೆ ಅಪ್ಲೈ ಆಗುತ್ತೆ. ಈ ಕಾಯ್ದೆ ಏನು ಹೇಳ್ತದೆ, ಯಾವುದೊಬ್ಬ ಮಗು ಹುಟ್ಟಿದ ಕೂಡಲೇ ಅವನ ತಂದೆ ತೀರಿದ ನಂತರ ಅವನ ತಂದೆಯ ಆಸ್ತಿ ಪಾಸ್ತಿಗಳು ಮತ್ತು ವ್ಯವಹಾರಗಳು ಮಗನ ಹೆಸರಿಗೆ ವರ್ಗಾಯಿಸಬೇಕು ಅನ್ನೋದು ಈ ಒಂದು ಸ್ಕೂಲ್ ಆಫ್ ಥಾಟ್. ಈ ಮಿತಾಕ್ಷರ ಸ್ಕೂಲ್ ಏನು, ಅದಕ್ಕೆ ಆಪೋಸಿಟ್. ದ ಮಿತಾಕ್ಷರ, ಅಕಾರ್ಡಿಂಗ್ ಟು ದ ಮಿತಾಕ್ಷರ ಸ್ಕೂಲ್ ಆಫ್ ಥಾಟ್, ಮಿತಾಕ್ಷರ ಸ್ಕೂಲ್ ಆಫ್ ಲಾ, it is applicable all India except three states, West Bengal, Assam and some parts of Orissa. ಈ ಮಿತಾಕ್ಷರ ಸ್ಕೂಲ್ ಆಫ್ ಲಾ ಏನು ಅಂದರೆ ಭಾರತದಲ್ಲಿರ್ತಕ್ಕಂಥ ಎಲ್ಲ ರಾಜ್ಯಗಳಿಗೆ ಅನ್ವಯಿಸ್ತದೆ, 3 ರಾಜ್ಯಗಳು ಬಿಟ್ಟು. ಯಾವ್ಯಾವು, ಒಂದು ವೆಸ್ಟ್ ಬೆಂಗಾಲ್, ಅಸ್ಸಾಂ ಮತ್ತು ಒರಿಸ್ಸಾ. ಯಾಕೆ ಇದಕ್ಕೆ 3 ಅಪ್ಲಿಕೇಬಲ್ ಆಗಲ್ಲ ಅಂದರೆ ಇದು ದಯಾಭಾಗ ಸ್ಕೂಲ್ ಆಫ್ ಲಾ ಅದಕ್ಕೆ ಅಪ್ಲಿಕೇಬಲ್ ಆಗಿರುತ್ತೆ, ಅದ್ರ ಪ್ರಕಾರ ಈ ರಾಜ್ಯಗಳು ಫಾಲೋ ಮಾಡ್ತವೆ. ಬಟ್ ಇದು ಮಿತಾಕ್ಷರ ಸ್ಕೂಲ್ ಆಫ್ ಲಾ ಏನಂದರೆ ಆ 3 ರಾಜ್ಯಗಳನ್ನು ಬಿಟ್ಟು ಉಳಿದಿರ್ತಕ್ಕಂಥ 3 ಪ್ರದೇಶಗಳನ್ನು ಬಿಟ್ಟು ಉಳಿದ ಎಲ್ಲ ಪ್ರದೇಶಗಳಿಗೆ ಈ ಒಂದು ಸ್ಕೂಲ್ ಆಫ್ ಮಿತಾಕ್ಷರ ಸ್ಕೂಲ್ ಆಫ್ ಲಾ ಅಪ್ಲಿಕೇಬಲ್ ಆಗುತ್ತೆ. ಇದೇನು ಹೇಳ್ತದೆ, ವಾಟ್ ಮಿತಾಕ್ಷರ ಸ್ಕೂಲ್ ಆಫ್ ಲಾ ಸ್ಟೇಟ್ಸ್ ರಿಗಾರ್ಡಿಂಗ್ HUF. ಈ HUF ಬಗ್ಗೆ, ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಬಗ್ಗೆ ಈ ಮಿತಾಕ್ಷರ ಸ್ಕೂಲ್ ಆಫ್ ಲಾ ಏನು ಹೇಳ್ತದೆ. ಹಿಯರ್ ಅಕಾರ್ಡಿಂಗ್ ಟು ದಿಸ್ ಲಾ ಸನ್ ವಿಲ್ ಗೆಟ್ ಶೇರ್ ಆರ್ ರೈಟ್, ಹಕ್ಕು ಅಂತ ಹೇಳ್ತೀವಿ, ರೈಟ್. ಅಂದರೆ ಇಲ್ಲಿ ಈ ಸ್ಕೂಲ್ ಆಫ್ ಥಾಟ್ ಪ್ರಕಾರ ಮಗು ಹುಟ್ಟಿದ ಕೂಡಲೇ ಅಕಾರ್ಡಿಂಗ್ ಟು ದಿಸ್ ಸ್ಕೂಲ್ ಆಫ್ ಲಾ a son will get the share in the parents property by mere birth. ಅಂದರೆ ಯಾವುದೇ ಮಗು ಹುಟ್ಟಿದ ಕೂಡಲೇ ಅವನ ತಂದೆಯ ಒಡೆತನ ಇರ್ತಕ್ಕಂಥ ಎಲ್ಲ ಪ್ರಾಪರ್ಟೀಸ್, ಪೇರೆಂಟ್ಸ್ ಹೆಸರಿರ್ತಕ್ಕಂಥ ಎಲ್ಲ ಪ್ರಾಪರ್ಟೀಸ್ ಏನಿದೆ, ಆಸ್ತಿ ಪಾಸ್ತಿ ಏನಂತ ಏನು ಹೇಳ್ತೀವಿ ಕನ್ನಡದಲ್ಲಿ, ಅದೆಲ್ಲದು ಮಗನ ಹೆಸರಿಗೆ ಹೋಗ್ತದೆ. ಮಗನ ಹೆಸರಿಗೆ ಹೋಗಲೇಬೇಕು ಅಂತ ಮಿತಾಕ್ಷರ ಸ್ಕೂಲ್ ಆಫ್ ಲಾ ಹೇಳ್ತದೆ. ಮಿತಾಕ್ಷರ ಸ್ಕೂಲ್ ಆಫ್ ಲಾ ಇದನ್ನ ಡೀಲ್ ಮಾಡ್ತದೆ. ಬಟ್ if the father and elder sons are living together, it is called HUF. ಆ ಮನೆಯಲ್ಲಿರ್ತಕ್ಕಂಥ ಹಿರಿಯ ಅಪ್ಪ ಮತ್ತು ಹಿರಿಯ ಮಗ ಇಬ್ರು ಸೇರಿ ಒಂದೇ ತಲೆ ಜೀವನ ಮಾಡ್ತಾ ಇದ್ರೆ ಅದಕ್ಕೆ ನಾವು HUF ಅಂತ ಹೇಳ್ತೀವಿ. ಇದ್ರ ಪ್ರಕಾರ ಈವನ್ ಇಫ್ ದ ಫಾದರ್ ಡೈಸ್ ದ ಫ್ಯಾಮಿಲಿ ವಿಲ್ ಕಂಟಿನ್ಯೂ ಆಸ್ ಅ FF. ಈ ಒಂದು ಫ್ಯಾಮಿಲಿಯಲ್ಲಿ ಏನಾದರೂ ಯಜಮಾನ ತೀರಿ ಹೋದ್ರು ಕೂಡ ಇನ್ನು ಉಳಿದಿರ್ತಕ್ಕಂಥ ಮೆಂಬರ್ಸ್ ಕೂಡ ಅದನ್ನು HUF ಬಿಸ್ನೆಸ್ ಆಗಿ ಕಂಟಿನ್ಯೂ ಮಾಡ್ಕೊಂಡು ಹೋಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇದು ಮಿತಾಕ್ಷರ ಸ್ಕೂಲ್ ಆಫ್ ಲಾ. ಇದು ಈ ಥರ ಅಂದರೆ ಮಿತಾಕ್ಷರ ಸ್ಕೂಲ್ ಆಫ್ ಲಾ ಈ ಥರದ ಒಂದು ಕಾನೂನು ಅಂದರೆ ಒಂದು ನಿಯಮವನ್ನು ಹೊರಡಿಸ್ತದೆ. ಅಂದರೆ ಆಸ್ ಪರ್ ದ ಸೆಕ್ಷನ್ 3 ಸಬ್ಸೆಕ್ಷನ್ 31 ಪರ್ಸನ್ ಇನ್ಕ್ಲೂಡ್ಸ್ ಆನ್ HUF, therefore an HUF is an assessor to income tax as separate entity. HUF is assessed in the name of Karta. Here section 2 subsection 31 of IT Act 1961, not 3 subsection 31. So according to it is treated as separate entity, is taxable as per the IT Act
1961 under section 2 subsection 34. Then one more point, one more additions I would like to brought to notice to you people. In the year, however, after the passing Hindu Succession Act, ಇನ್ನೊಂದು ನಿಮಗೆ ನೋಟಿಸ್ ಅನ್ನ ಬ್ರಾಟ್ ಮಾಡ್ತೀನಿ. ನಿಮಗೆ ಇನ್ನೊಂದು ಅಂಶ ಇದೆ ಹೇಳೋದು, ಹಿಂದೂ ಸಕ್ಸೆಷನ್ ಆಕ್ಟ್ ಅಂತ 2005 ಆಯಿತು. ಹಿಂದೂ ಸಕ್ಸೆಷನ್ ಆಕ್ಟ್ 2005. ಈ ಆಕ್ಟ್ ಏನ್ ಹೇಳ್ತದೆ, ಮಗು ಹುಟ್ಟಿದ ತಕ್ಷಣನೇ ತಂದೆಯ ಆಸ್ತಿ ಪಾಸ್ತಿಗಳೆಲ್ಲ ಅವನ ಹೆಸರಿಗೆ, ಮಗನ ಹೆಸರಿಗೆ ಹೋಗಬೇಕು. ಮತ್ತೆ ಆ ಒಂದು ತಂದೆಯ ವಯಸ್ಸಾಗಿದ್ರು ಕೂಡ ಆ ತಂದೆಯ ವಯಸ್ಸಾಗಿರ್ತಕ್ಕಂಥ ತಂದೆಯ ಮಗ ಕೂಡ, ಅವನು ಕೂಡ ದೊಡ್ಡವನಾಗಿದ್ರು, ಇಬ್ಬರು ಸೇರಿ ಒಂದೇ ಸ್ಥಳದಲ್ಲಿ ಜೀವನವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ವ್ಯಾಪಾರ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ, HUF ಅಂತ ಕರಿತೀವಿ. ಜೊತೆಗೆ ಇಲ್ಲಿ ಇನ್ನೊಂದು ನೋಟಿಸ್ ಏನಪ್ಪ ಅಂದ್ರೆ, ಇಲ್ಲಿ ಆಫ್ಟರ್ ಪಾಸಿಂಗ್ ಹಿಂದೂ ಸಕ್ಸೆಷನ್ ಆಕ್ಟ್ 2005 ಪ್ರಕಾರ ದ ಪೊಸಿಷನ್ ಆಫ್ ದ ಡಾಟರ್ ಹ್ಯಾಸ್ ಚೇಂಜ್. ಇಲ್ಲಿ ಮಗಳು ಕೂಡ ಹಕ್ಕನ್ನು ಪಡ್ಕೊಳ್ಳುವಂತ ಒಂದು ಸೃಷ್ಟಿ ಕೂಡ ನಿರ್ಮಾಣ ಆಯಿತು. ಅಂದರೆ ಒಂದು ಸೃಷ್ಟಿಗೆ ಏನಾದರೂ ನಿರ್ಮಾಣ ಆಯಿತು. ಹೇಗೆ ಅಂದರೆ, ಈ ಹಿಂದೂ ಸಕ್ಸೆಷನ್ ಆಕ್ಟ್ 2005 ಪ್ರಕಾರ ದ ಡಾಟರ್ ಆಫ್ ಎ co-personal become co-personals of the family by birth in the same manner of the son. Generally, the joint Hindu family is managed by the eldest member of the family. We know that is a karta. But as per Hindu Succession Act, even the females can guard the right in the property, in the parent properties. ಮಗನಿಗೆ ಹೇಗೆ ಅವಕಾಶ ಸಿಗ್ತೋ ಮಗಳಿಗೆ ಕೂಡ ಅದೇ ತರ co-personal ಫ್ಯಾಮಿಲಿಯಲ್ಲಿ ಒಬ್ಬರು ಅವರು ಕೂಡ ಸಹವರ್ತಿಗಳಾಗಿದ್ದರೆ ಅವರು ಕೂಡ ಮಗನಿಗೆ ಏನು ಹಕ್ಕುಗಳು ರೈಟ್ಸ್ ಅಂತ ಹೇಳ್ತೀವಿ, ಅಥವಾ ಏನಂತ ರೈಟ್ಸು, ಮಗನಿಗೆ ಏನು ರೈಟ್ಸ್ ಇದೆ ಮಗಳಿಗೆ ಕೂಡ ಅದೇ ರೈಟ್ಸ್ ಅನ್ನ ಕೊಡಬೇಕು ಅಂತ ಹೇಳಿ ಹಿಂದೂ ಸಕ್ಸೆಷನ್ ಆಕ್ಟ್ 2005 ಒಂದು ಕಾಯ್ದೆ ಪಾಸ್ ಆಯಿತು. ಅದ್ರ ಪ್ರಕಾರ ಮಗನಿಗೆ ಏನು ಹಕ್ಕುಗಳಿದೆ ಅದು ಪಾಲನ್ನ ಹಿಂದೂ ಅನ್ಡೂಡ್ ಫ್ಯಾಮಿಲಿ ಪಾಲನ್ನು ತೆಗೆದುಕೊಳ್ಳುವಂತ ಸ್ಥಿತಿಯನ್ನು ಕೂಡ ನಿರ್ಮಾಣ ಮಾಡಿದ್ರು. ಎಲ್ಲಿ ಇದು 2005 ಹಿಂದೂ ಸಕ್ಸೆಷನ್ ಆಕ್ಟ್.